ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಧನ್ಯವಾದ. ನಮ್ಮ ತಮ್ಮ ಹುಟ್ಟುಹಬ್ಬದ ಏನು ತಾಯಿ ಬನಶಂಕರಮ್ಮನಲ್ಲಿ ಬೆಳಿಗ್ಗೆ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ನನ್ನ ಹುಟ್ಟುಹಬ್ಬ ನೆಪ ಮಾತ್ರ. ತಾಯಿ ನಿನ್ನ ಕೃಪೆಯಿಂದ ನನ್ನ ಕೈಲಾದ ಮಟ್ಟಿಗೆ ಸೇವೆ ಮಾಡೋದಕ್ಕೆ ಶಕ್ತಿ ಕೊಡು, ಈ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳೋಂಥ ಧೈರ್ಯ ಕೊಡು, ನಂಬುದವ್ರನ್ನ ಯಾವತ್ತೂ ಕೈ ಬಿಡಬಾರದು ಅಂಥದಕ್ಕೆ ನಿನ್ನ ಕೃಪೆ ಇರಲಿ ಅಂತೇಳಿ ಮೊದಲು ನಾನು ಪ್ರಾರ್ಥನೆ ಮಾಡಿದ್ದೀನಿ. ಇವತ್ತು ಅನೇಕ ಹಿರಿಯರಿರ್ಬೋದು, ತಾಯಂದಿರಿರ್ಬೋದು, ನನ್ನೆಲ್ಲ ಯುವಕ ಮಿತ್ರರಿರ್ಬೋದು, ಕೇಂದ್ರ ಸಚಿವರಾದಂಥ ಸೋಮಣ್ಣವ್ರು ಇರ್ಬೋದು, PGR ಸಿಂಧಿ ಅವರು ಇರ್ಬೋದು, ಉದಯ್ ಗರುಡಾಚಾರ್ಯರು ಇರ್ಬೋದು, ಶ್ರೀನಗರ ಕಿಟ್ಟಿಯವರು ಇರ್ಬೋದು, ತಾರಾ ಅವರು ಇರ್ಬೋದು, ಅನೇಕ ಹಿರಿಯ ಕಲಾವಿದರಾಗಿರ್ಬೋದು, ಚಲನಚಿತ್ರ ನಟರಿರ್ಬೋದು. ಈಗ ತಾನೇ ನಿಗಮದ ಸವಿತಾ ಸಮಾಜದ ನಿಗಮದ ಅಧ್ಯಕ್ಷರು ಈಗಾಗಲೇ ಬಂದು ಹೋದರು, ಪುಟ್ಟರಾಜು. ನಮ್ಮೆಲ್ಲ ಕಾರ್ಪೊರೇಟರ್ಗಳು NR ರಮೇಶ್ ಇರ್ಬೋದು, ಯಾರ ನನ್ನ ಸಹೋದ್ಯೋಗಿಗಳಾದಂಥ ಕಾರ್ಪೊರೇಟರ್ಗಳಲ್ಲಿ ಕೆಲಸ ಮಾಡಿದಂಥ NR ರಮೇಶ್ ಇರ್ಬೋದು, ವೆಂಕಟಸ್ವಾಮಿ ನಾಯ್ಡು ಇರ್ಬೋದು, ಸಂಗಾತಿ ವೆಂಕಟೇಶ್ ಇರ್ಬೋದು, ಸೋಮಶೇಖರ್ ಇರ್ಬೋದು, ಲಕ್ಷ್ಮೀಕಾಂತ್ ಅವ್ರು ಇರ್ಬೋದು, ಈಗ ತಾನೇ ನಮ್ಮ ಆಂಜನಪ್ಪನವ್ರು ಇರ್ಬೋದು, ಮಣಿಯವ್ರು ಇರ್ಬೋದು, ಅನೇಕ ನನ್ನ ಸ್ನೇಹಿತರು ಹಿತೈಷಿಗಳು, ಎಲ್ ಗೋವಿಂದರಾಜ್ ಇರ್ಬೋದು, ಪ್ರಮೋದ್ ಶ್ರೀನಿವಾಸ್ ಇರ್ಬೋದು, ಸುರೇಶ್ ಇರ್ಬೋದು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಇದು ಹುಟ್ಟುಹಬ್ಬದಲ್ಲಿ ಜಾತಿಯ ರಾಜಕಾರಣ ಅಥವಾ ಪಕ್ಷದ ಯಾವುದೇ ಲೇಪ ಇರೋದು ಬೇಡ ಅಂಥೇಳಿ ನನ್ನ ಸಂಸ್ಕೃತಿ, ನನ್ನ ಹಿರಿಯರು M ಶ್ರೀನಿವಾಸ್ ಇರ್ಬೋದು, M ಚಂದ್ರಶೇಖರ್ ಇರ್ಬೋದು, ಬೇಟಪ್ಪನವ್ರು ಇರ್ಬೋದು, ನಮ್ಮ ನಾಯಕರಾದಂಥ R ಅಶೋಕ್ ಅವರು ಇರ್ಬೋದು, ಅವರ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಬಂದಿರ್ತಕ್ಕಂಥದ್ದು. ಆ ಸಂಪ್ರದಾಯದಲ್ಲೇ ಮುಂದುವರಿತಾ ಇದ್ದೀವಿ, ಮುಂದೇನೂ ಮುಂದುವರಿತೀನಿ. ಅನೇಕ ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ನನ್ನ ಈ ಮಟ್ಟಕ್ಕೆ ತರಬೇಕಾದ್ರೆ ಒಂದು ರಂಗನ ಸಹಿತ ಆ ರಂಗಕ್ಕೂ ನಾನು ಋಣಿಯಾಗಿದ್ದೀನಿ. ಮುಂದೆನೂ ಸಹಿತ ಎಲ್ಲಿವರೆಗೆ ತಾಯಿಯ ಕೃಪೆ, ಎಲ್ಲಿವರೆಗೆ ಸ್ನೇಹಿತರ ಆಶೀರ್ವಾದ, ನಾಯಕರ ಕೃಪೆ, ಸಾರ್ವಜನಿಕರ ಅಭಿಲಾಷೆ ಇರ್ತದೆ, ಅಲ್ಲಿವರೆಗೂ ಇದೇ ಉತ್ಸಾಹದಲ್ಲಿ, ಇದೇ ಆಸಕ್ತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಈ ಹುಟ್ಟುಹಬ್ಬ ಆಚರಿಸ್ತಾ ಇರ್ತಕ್ಕಂಥ ವೆಂಕಟೇಶ್ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಹನುಮಂತರಾಯಪ್ಪ ಇರ್ಬೋದು, KC ಇರ್ಬೋದು, ಅನೇಕ ಎಲ್ಲರೂ, ಇದು ನಾನೊಬ್ಬ ಮಾಡಿರೋದಲ್ಲ, ನಮ್ಮೆಲ್ಲ ಸ್ನೇಹಿತರು ಮಾಡಿರ್ತಕ್ಕಂಥ ಅವ್ರಿಗೆ ಕೃತಜ್ಞತೆಯಾಗಿ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ನಮ್ಮ ನಾಯಕರಾದ ಎಸ್ ಬಸವರಾಜ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ತಾಯಿ ಬನಶಂಕರಮ್ಮ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅದೇ ರೀತಿ ಅವರಿಗೆ ಮುಂದಿನ ದಿನದಲ್ಲಿ ಒಳ್ಳೆಯ ಅಧಿಕಾರ ಸಿಗಲಿ, ಇದೇ ಜನಸೇವೆ ಮಾಡಬೇಕು ಅಂತ ನಾವು ಮತ್ತು ನಮ್ಮ ಸ್ನೇಹಿತರು ಮತ್ತು ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ನಮ್ಮ ನಾಯಕರಾದ R ಅಶೋಕ್ ಅವರು ಇವತ್ತು ಸಂಜೆ ಇವತ್ತು ಅಸೆಂಬ್ಲಿ ನಡೀತಾ ಇದೆ ಅಂತ ಹೇಳಿದ್ರು, ಫೋನ್ ಮಾಡಿದ್ದಕ್ಕೆ ನಾನು ವಿಶ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅವರು ವಿಶ್ ಮಾಡಿದ್ದಾರೆ. ಅದೇ ರೀತಿ ಸುಮಾರು ಗಣ್ಯ ವ್ಯಕ್ತಿಗಳು, ಸೋಮಣ್ಣ ಆಗಲಿ, ಪ್ರತಿಯೊಬ್ಬರು ಎಲ್ಲ ಅವ್ರಿಗೆ ವಿಶ್ ಮಾಡಿದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬಡವರ ಬಂಧು, ದೀನ ದಲಿತರ ನಾಯಕ, ನಮ್ಮ ಅಣ್ಣ ಬಸವರಾಜಣ್ಣ, ಬನಶಂಕರಮ್ಮ ದೇವಿಯ ವರಪುತ್ರ, ಹಾಗೆ ಬಡವರ ಬಗ್ಗೆ ಕಾಳಜಿ ವಹಿಸಿರೋ ನಮ್ಮ ಅಣ್ಣ ಬಸವರಾಜಣ್ಣಂದ ಹುಟ್ಟುಹಬ್ಬನ ನಾವೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಗೆಲ್ರಿಗೂ ಗೊತ್ತಿರಬೇಕು, ಬಡವರು ನಾಯಕ, ದೀನ ದಲಿತರ ನಾಯಕ ಅಂತ ನಮ್ಮ ಅಣ್ಣವ್ರನ್ನ ಯಾಕೆ ಕರಿತೀವಿ ಅಂದ್ರೆ, ಸತತವಾಗಿ 27 ವರ್ಷ ಉಚಿತ ಸಾಮೂಹಿಕ ವಿವಾಹ ಮಾಡಿರೋದು. ಯಾರಾದ್ರೂ ಸಿಂಗಲ್ ಮ್ಯಾನ್ ದೇವಸ್ಥಾನಗಳು ಬಿಟ್ಟು, ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಇರ್ಬೋದು, ಬೇರೆ ಬೇರೆ ಧರ್ಮಕ್ಷೇತ್ರಗಳು ಬಿಟ್ಟು ಕೊರೋನಾ ಟೈಮಲ್ಲೂ ಉಚಿತವಾಗಿ ಸಾಮೂಹಿಕ ವಿವಾಹ ಮಾಡಿದಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ನಮ್ಮ ಅಣ್ಣ ಬಸವರಾಜಣ್ಣ. ಕರ್ನಾಟಕ ರಾಜ್ಯದಲ್ಲಿ ಏಕೈಕ ವ್ಯಕ್ತಿ 27 ವರ್ಷ ಸತತವಾಗಿ ಬಡವರ ಬಗ್ಗೆ ಕಾಳಜಿ ವಹಿಸಿ
ಕೊರೋನಾ ಟೈಮಲ್ಲೂ ಮದುವೆಗಳನ್ನ ಮಾಡಿಸಿದಂಥ ವ್ಯಕ್ತಿ ನಮ್ಮ ಬಸವರಾಜಣ್ಣ. ಅದಕ್ಕೋಸ್ಕರ ನಾವೆಲ್ಲ ಬಡವರು ಬಂದು ದೀನ ದಲಿತರ ನಾಯಕ ಅಂತೇಳಿ ನಮ್ಮ ಅಣ್ಣನ ಕರಿತೀವಿ. ಹಾಗಾಗಿ ಬನಶಂಕರಮ್ಮ ತಾಯಿ ಅವರಿಗೆ ಬಹಳ ಶಕ್ತಿ ಕೊಟ್ಟು ಅವರು ಈ ತರ ಎಲ್ಲ ಬಡವ್ರ ಕಾರ್ಯಗಳನ್ನ ಮಾಡ್ಲಿ ಅಂತೇಳಿ ಆ ತಾಯಿ ವರಪುತ್ರ. ಹಂಗಾಗಿ ನಾವು ಇವತ್ತೆಲ್ಲ ಪಕ್ಷದವರು ಎಲ್ಲ ನಾಯಕರುಗಳು ಎಲ್ಲಾರು ಹಾರೈಸ್ತಾ ಇದ್ದಾರೆ. ಅವ್ರಿಗೆ ಹುಟ್ಟು ಹಬ್ಬ ಬಹಳ ಚೆನ್ನಾಗಿ ಮಾಡ್ಕೊಂತ ಇದ್ಯಾ, ಒಳ್ಳೇದಾಗ್ಲಿ, ನಿನ್ಗೆ ಈ ತರ ಮುಂದೆನೂ ಒಳ್ಳೆ ಒಳ್ಳೆ ಕೆಲಸಗಳನ್ನ ನೀವು ಮಾಡಿ ಅಂತೇಳಿ ನಮ್ಮ ಅಣ್ಣನಿಗೆ ಹಾರೈಸ್ತಾ ಇದ್ದಾರೆ. ಅದೇ ರೀತಿ ನಾವೆಲ್ಲ ಸೇರಿ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಸೇರಿ ನಾವೆಲ್ಲರೂ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮ ಬಸವರಾಜಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತೇಳಿ ಕೇಳ್ಕೊಂತ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎಚ್ ಬಸವರಾಜರವರ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಎಲ್ಲ ನನ್ನ ಸ್ನೇಹಿತರುಗಳಿರ್ಬೋದು, ಬಸವರಾಜವ್ರ ಸ್ನೇಹಿತರುಗಳಿರ್ಬೋದು, ಎಲ್ಲ ನಮ್ಮ ಪಕ್ಷದ ಮುಖಂಡರು ಇರ್ಬೋದು, ಬೇರೆ ಬೇರೆ ಪಕ್ಷದ ಮುಖಂಡರು ಇರ್ಬೋದು, ಹಿರಿಯ ನಾಯಕರಿರ್ಬೋದು, ಎಲ್ಲರೂ ಬಂದು ಇವತ್ತು ಅವರ ಒಂದು ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರಿದ್ದಾರೆ. ತಾಯಿ ಬನಶಂಕರಮ್ಮ ತಾಯಿಯ ಕೃಪೆಯಿಂದ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡಲಿ, ನಮ್ಮ ಭಾಗದಲ್ಲಿ ಒಂದು ನಾಯಕತ್ವವನ್ನು ಬೆಳೆಸ್ಕೊಂಡು ನಾಯಕತ್ವವನ್ನು ಉಳಿಸ್ಕೊಂಡು ಎಲ್ಲ ಸ್ನೇಹಿತರ ಜೊತೆ ಸಹಭಾಗಿಯಾಗಿ ಇರಲಿ ಅಂತೇಳಿ ನಾನು ತಾಯಿ ಬನಶಂಕರಮ್ಮನ ಹತ್ರ ಪ್ರಾರ್ಥನೆ ಮಾಡಿ ಅವರಿಗೆ ಒಂದು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಒಂದು ಧನ್ಯವಾದಗಳು. ಹೇಳ್ಬಿಡೋಣ ಆಮೇಲೆ ಈ ದಿನ ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರು ಬನಶಂಕರಮ್ಮನ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರಾಗಿದ್ದ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಎಚ್ ಬಸವರಾಜರ ಹುಟ್ಟುಹಬ್ಬ. ಈ ಒಂದು ಸಂದರ್ಭದಲ್ಲಿ ಅವರು ಬನಶಂಕರಮ್ಮ ತಾಯಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಧಿಕಾರ ಸಿಕ್ಕಿ ಅವರಿಗೆ ಇನ್ನಷ್ಟು ಜನಸೇವೆ ಮಾಡೋಂಥ ಅವಕಾಶ ಸಿಗಲಿ ಅಂತ ಹೇಳ್ತಾ ಬಸವರಾಜಣ್ಣವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯ.